ನಮಸ್ಕಾರ ಕಲಬುರಗಿ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರನ್ನ ಕಳೆದುಕೊಂಡಿರುವಂತಹ ಅವರ ಕುಟುಂಬ ವರ್ಗದವರಿಗೆ ದುಃಖ ಸಹಿಸುವ ಶಕ್ತಿಯನ್ನ ಭಗವಂತ ಕರುಣಿಸಲಿ ಅಂತ ಅಪ್ಪಾಜಿ ಅವರಿಗೆ ಬರೆದ ಪತ್ರದಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಹಾದಾಸೋಹಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರನ್ನ ಕಳೆದುಕೊಂಡಿರುವ ಹಿನ್ನೆಲೆ ಕೇವಲ ಅವರ ಕುಟುಂಬ ಹಾಗೂ ಭಕ್ತಗಣ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಭರಿಸಲಾಗದ ನಷ್ಟ ಉಂಟಾಗಿದೆ. ಡಾಕ್ಟರ್ ಅಪ್ಪ ಅವರ ಸಮಾಜ ಸೇವೆ, ಭಕ್ತರಿಗಾಗಿ ಅವರ ತ್ಯಾಗ, ಧಾರ್ಮಿಕ ಕ್ರಿಯೆ ಎಂದೂ ಮರೆಯಲಾಗದು. ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಇವರು ಹಾಕಿಕೊಟ್ಟಿರುವ ಸನ್ಮಾರ್ಗ ಕಲ್ಯಾಣ ನಾಡಿನ ಭಕ್ತಗಣದಲ್ಲಿ ಇಂದಿಗೂ ಚಿರವಾಗಿದೆ. ಇವರು ನಾಡಿಗೆ ನೀಡಿದ ಶೈಕ್ಷಣಿಕ, ಆರೋಗ್ಯ, ಮಹಿಳಾ ಸಬಲೀಕರಣ, ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿರುವುದು, ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಕನ್ನಡ ನಾಡಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಇಂದು ಅವರು ನಮ್ಮೊಂದಿಗೆ ಇಲ್ಲದೇ ಇದ್ರೂ ಅವರು ತೋರಿಸಿ ಹೋಗಿರುವಂತಹ ಮಾರ್ಗದರ್ಶನ ಸದಾ ನಮ್ಮೆಲ್ಲರೊಂದಿಗೆ ಅಳಿಯದೆ ನೆನಪಾಗಿ ಉಳಿದಿದೆ ಅಂತ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಲಿಂಗೈಕ್ಯ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಪತ್ರದ ಮೂಲಕ ಕಂಬನಿಯನ್ನು ಮಿಡಿದಿದ್ದಾರೆ. ನಿಮ್ಮ ಭವಿಷ್ಯಗಳು ತಗೊಂಡು ತೆಲಿಮೆ ಸುರುವೆ ಪೂರ್ತಿ ಕಲಬುರಗಿ ಜಿಲ್ಲೆಯಾದ್ಯಂತ ಅನಿರೀಕ್ಷಿತ ಪ್ರಮಾಣಕ್ಕಿಂತ ಹೆಚ್ಚು ಮಳೆಯಾಗುತ್ತಿದ್ದು ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಾಗಿದೆ. ಪರಿಣಾಮ ರಾಯಕೋಡ ಗ್ರಾಮದ ಬಳಿ ಇರುವಂತಹ ಸಾರ್ವಜನಿಕ ಬೋರ್ವೆಲ್ನಿಂದ ನೀರು ತಾನಾಗಿಯೇ ಉಕ್ಕಿ ಹರಿಯುತ್ತಿದೆ. ಕಳೆದ ಅನೇಕ ದಿನಗಳಿಂದ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನಲ್ಲಿ ಮಳೆ ಪ್ರಮಾಣ ಹೆಚ್ಚಳವಾಗಿದ್ದು ಅಂತರ್ಜಲ ಹೆಚ್ಚಳವಾಗಿದೆ. ಕೆರೆ ಕಟ್ಟೆಗಳು, ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಕಾಗಿನ ನದಿ ಕೂಡ ಮೈ ತುಂಬಿ ಹರಿಯುತ್ತಿದೆ. ನಿರಂತರವಾಗಿ ಮಳೆಯ ಹಿನ್ನೆಲೆ ಅಂತರ್ಜಲ ಹೆಚ್ಚಳವಾಗಿ ರಾಯಕೋಡ ಮತ್ತು ಗಡಿಕೇಶ್ವರ್ ಗ್ರಾಮದ ಮಧ್ಯೆ ಇರುವಂತಹ ಬೋರ್ವೆಲ್ನಿಂದ ನೀರು ಉಕ್ಕಿ ಹೊರಬರುತ್ತಿದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಕಲಬುರಗಿ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಹಿನ್ನೆಲೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಲು ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ ಸೂಚನೆಯನ್ನು ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಇಂದು ಮತ್ತು ನಾಳೆ ಆರೆಂಜ್ ಅಲರ್ಟ್ ಇರುವ ಹಿನ್ನೆಲೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ತಗ್ಗು ಪ್ರದೇಶದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಲು ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಆರೆಂಜ್ ಅಲರ್ಟ್ ಹಿನ್ನೆಲೆ ಕಳೆದ ರಾತ್ರಿಯಿಂದಲೇ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇರುವ ಹಿನ್ನೆಲೆ ಜನರು ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಸೂಚನೆಯನ್ನು ಹೊರಡಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ನದಿ, ಕೆರೆ, ಹಳ್ಳಗಳು ತುಂಬಿ ಹರಿಯುತ್ತಿವೆ. ಬೆಣ್ಣತೋರ ಜಲಾಶಯ ಭರ್ತಿಯಾದ ಹಿನ್ನೆಲೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದ್ದು ಹೆಬ್ಬಾಳ ಗ್ರಾಮಸ್ಥರಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ಕಲಬುರಗಿ ಜಿಲ್ಲೆಯ ಕಾಗಳಗಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಹೋಟೆಲ್ ಒಂದರವರೆಗೂ ನೀರು ಬಂದಿದ್ದು ಗ್ರಾಮಸ್ಥರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಬೆಣ್ಣತೋರ ಜಲಾಶಯದ ಜಲ ಅನ್ನದಾತರ ಅಪಾರ ಬೆಳೆ ನುಂಗಿ ಹಾಕಿದೆ. ಜಲಾಶಯದಿಂದ ಅಪಾರ ನೀರು ಬಿಡುಗಡೆ ಮಾಡಿರುವ ಹಿನ್ನೆಲೆ ಹೆಬ್ಬಾಳ ಗ್ರಾಮದ ನೂರಾರು ರೈತರ ಸಾವಿರಾರು ಎಕರೆ ಪ್ರದೇಶ ಮುಂಗಾರು ಬೆಳೆ ಮುಳುಗಡೆಯಾಗಿದೆ. ರೈತರ ಆದಾಯದ ಮುಂಗಾರು ಬೆಳೆ ಉದ್ದು, ಹೆಸರು, ಸೋಯಾ, ತೊಗರಿ ಸೇರಿ ಇತರೆ ಬೆಳೆ ಜಲಪಾಲಾಗಿದ್ದು ಎಕರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರುವ ರೈತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಫೋಟೋ ತೆಗೆದಿ ಟಿವಿ ಬಿಡ್ತಾರಂತ ಸೈದಿ
ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಂದಗೂಳು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮಳೆ ನೀರು, ಕೊಳಚೆ ನೀರು ತುಂಬಿ ಹಾವು ಜಂತುಗಳ ಭೀತಿ ಹೆಚ್ಚಾಗಿದ್ದು ನೂರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಾಲೆಗೆ ತೆರಳಲು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ತುರ್ತು ಸಂದರ್ಭದಲ್ಲಿ ಕೂಡ ವೈದ್ಯರು ಈ ರಸ್ತೆ ಮೂಲಕ ಬರುವುದೇ ಕಷ್ಟ. ಹಲವು ಬಾರಿ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ತಕ್ಷಣವೇ ರಸ್ತೆ ದುರಸ್ತಿ ಮಾಡಬೇಕು ಅಂತ ಗ್ರಾಮಸ್ಥರು ಹಾಗೂ ಪೋಷಕರು ಒತ್ತಾಯಿಸಿದ್ದಾರೆ. ಇಲ್ಲಿ ಯಾತಕ ಬರ್ತದ ಅಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಎತ್ತಿಪೋತ ಜಲಪಾತ ಮೈತುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ಚಿಂಚೋಳಿ ತಾಲೂಕಿನ ವನ್ಯಜೀವಿ ಅರಣ್ಯ ಪ್ರದೇಶದಲ್ಲಿ ಮಳೆಗಾಲಕ್ಕಷ್ಟೇ ಸೃಷ್ಟಿಯಾಗುವಂತಹ ಎತ್ತಿಪೋತ ಫಾಲ್ಸ್ ಈಗ ತುಂಬಿ ಹರಿಯುತ್ತಿದ್ದು ಇದರ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಬೆಡ್ಡ ಗುಡ್ಡಗಳ ಮಧ್ಯೆ ಹಾಲ್ನೊರೆಯಂತೆ ಹರಿಯುತ್ತಿರುವಂತಹ ಎತ್ತಿಪೋತ ಜಲಧಾರೆ ಪ್ರವಾಸಿಗರ ಮನಕ್ಕೆ ಮದ ನೀಡುತ್ತಿದೆ. ಕರ್ನಾಟಕ, ತೆಲಂಗಾಣ ಸೇರಿದಂತೆ ವಿವಿಧ ಕಡೆಯಿಂದ ಕುಟುಂಬ ಸಮೇತ ಪ್ರವಾಸಿಗರು ಆಗಮಿಸಿ ಜಲಪಾತದ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಗಾಗಿ ಪ್ರತಿನಿತ್ಯ ಪರದಾಡುತ್ತಿರುವಂತಹ ಗ್ರಾಮಸ್ಥರು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ಹೊನಗುಂಟಿ ಗ್ರಾಮದ ನೂರಾರು ಜನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಾ ಅಧಿಕಾರಿಗಳ ನಡೆ ವಿರುದ್ಧ ಘೋಷಣೆಯನ್ನು ಕೂಗಿ ಕಿಡಿಕಾರಿದ್ರು. ಹೊನಗುಂಟ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ, ಸೂಕ್ತ ರಸ್ತೆ, ಚರಂಡಿ ವ್ಯವಸ್ಥೆ ಮತ್ತು ಸಾರ್ವಜನಿಕ ಶೌಚಾಲಯ ಸೇರಿ ಅಗತ್ಯ ಮೂಲಸೌಕರ್ಯ ಇಲ್ಲದೆ ಜನ ನಿತ್ಯ ಪರದಾಟವನ್ನು ನಡೆಸುತ್ತಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ರೆಸ್ಪಾನ್ಸ್ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರಂತೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಬೇಸತ್ತು ಗ್ರಾಮಸ್ಥರು ಇವತ್ತು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ. ಶೀಘ್ರ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಇಲ್ಲಿ ಬರ್ತಾರೆ, ಇಲ್ಲೇ ತೋರಿಸ್ಬಿಟ್ರೆ ಅಂತ ಅದೆಲ್ಲ ತಾನು ಇಷ್ಟು ತೋರಿಸ್ಬಿಟ್ರಿ, ತೋರಿಸಿನ ಆಗಲ್ಲ, ಇವ್ರು ಏನು ಮಾಡಲ್ಲ, ಇಲ್ಲಿಗೆ ಆಫೀಸ್ ಕಳಿಸ್ಬೇಕಂತಂದ್ರಿ ಅದಕ್ಕೂ ಬೆಕ್ಕ ಥರ ಅಲ್ಲೇ ಇರ್ತಾರಂತ ಮಾಡಿ ಎಲ್ಲ ಒಣಗುಂಟ ಗ್ರಾಮಸ್ಥರೇ, ಏನು ನಾವು ಗುಲ್ಬರ್ಗಕ್ಕೆ ಬಂದಿದ್ದೇವೆ, ನಾವು ಹೋಗಿ ನೋಡಿದೇವ್ರಿ. ಹೋಗಿ ಯುವ ಸಾಬಲ್ಲಿ ಹೇಳಿದ್ಮೇಲೆ ಏನಂದ್ರಿ ಅವ್ರು ಬುಕ್ ಮತ್ತೆ ತೋರಿಸ್ರಿ ಏನಂದ್ರು, ಆಯ್ತು ರೀ 8 ದಿನದಾಗ ಆಗ್ತದಂದ್ರಿ. 8 ದಿನ ಹೋಗಿ ಮತ್ತೆ 15 ದಿನ ಆಯ್ತು. ಆದ್ರೆ ಅಲ್ಲೇ ಇರ್ತಕ್ಕಂಥ ನಮ್ಗಳಿಗೆ ಆ ನೀರು ಸಿಗ್ತಿಲ್ಲ ಅಂದ್ರೆ ಎಷ್ಟು ಇದು ಕಠಿಣ ಪರಿಸ್ಥಿತಿ ಇರ್ಬೋದು. ನಮ್ಮ ನೀರು ಬೇರೆಯವ್ರು ತಗೋತಾ ಇದ್ರೆ ಅದಕ್ಕೆ ಬಿಲ್ ಎಲ್ಲ ಹಚ್ತಾ ಇದಾರೆ, ಆದ್ರೆ ನಾವು ಅಲ್ಲೇ ಇದ್ದೀವಿ, ನಮ್ಮ ಹೊಳೆ ನೀರು. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪದ್ಮಲತಾ, ನಾರಾಯಣ, ಯಮುನಾ ಮತ್ತು ಸೌಜನ್ಯ ಮುಂತಾದ ಅಪಹರಣ, ಅತ್ಯಾಚಾರ, ಕೊಲೆ ಮತ್ತು ಅಸಹಜ ಸಾವುಗಳ ಸಮಗ್ರ ತನಿಖೆ ಮಾಡಬೇಕು ಅಂತ ಕಲಬುರಗಿಯಲ್ಲಿಂದು ಸಿಪಿಐಎಂ ಕಾರ್ಯದರ್ಶಿ ಕೆ ನೀಲಾ ಒತ್ತಾಯಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಧರ್ಮಸ್ಥಳದ ವರದಿಯಲ್ಲಿ ನಡೆದಂತಹ ಎಲ್ಲ ಭೂ ಕಬಳಿಕೆ ಮತ್ತು ಅಕ್ರಮ ಪ್ರಕರಣಗಳ ಸಮಗ್ರ ತನಿಖೆ ಮಾಡಬೇಕು ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಹೆಸರಲ್ಲಿ ನಡೆದಿರುವಂತಹ ಕಿರುಕುಳ, ದೌರ್ಜನ್ಯ ಮತ್ತು ಆತ್ಮಹತ್ಯೆ ಪ್ರಕರಣಗಳ ಸಮಗ್ರ ತನಿಖೆ ಆಗಬೇಕು ಅಂತ ಸುದ್ದಿಗೋಷ್ಠಿ ಮೂಲಕ ಕೆ ನೀಲಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಿದ್ದಾರೆ. ಪ್ರಚಾರ ಮಾಡ್ತಾ ಇದ್ದೀರಿ, ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದೀರಿ. ಇಬ್ರು ಏನಂತ ಧರ್ಮಸ್ಥಳಕ್ಕೆ ಅಪಮಾನ ಮಾಡ್ತಾರೆ. ಧರ್ಮಸ್ಥಳ ಅನ್ನೋದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಪ್ರತಿನಿಧಿಸಲ್ಲ. ಧರ್ಮಸ್ಥಳ ಅಲ್ಲಿ ಜನತೆಯನ್ನು ಒಳಗೊಂಡಂತ, ಗ್ರಾಮ ಪಂಚಾಯತ್ ಅನ್ನು ಒಳಗೊಂಡಂತ, ಸಮಸ್ತ ಸಮುದಾಯದ ಜನವನ್ನ ಒಳಗೊಂಡಂತ ಒಂದು ಗ್ರಾಮ. ಗ್ರಾಮದಲ್ಲಿ ಒಂದು ದೇವಸ್ಥಾನ. ದೇವಸ್ಥಾನದ ವಿರುದ್ಧ ಯಾರೂ ಮಾತಾಡಿಲ್ಲ, ಧರ್ಮದ ವಿರುದ್ಧ ಯಾರೂ ಮಾತಾಡಿಲ್ಲ. ಸಿಪಿಎಂ ಪಕ್ಷವಂತೂ ಧರ್ಮವನ್ನ, ದೇವರ ಭಕ್ತಿಯನ್ನ ಪ್ರತಿಯೊಬ್ಬ ವ್ಯಕ್ತಿಯ ಅವರವರ ವೈಯಕ್ತಿಕ ಹಕ್ಕು,
ಆ ಹಕ್ಕುಗಳಿಗೆ ಅವರು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಯಾರೂ ಧಕ್ಕೆ ಮಾಡಬಾರ್ದು ಅಂತ ನಮ್ಮ ಸ್ಪಷ್ಟವಾದ ನಿಲುವು. ಹಾಗಾಗಿ ಬಿಜೆಪಿ ಕಾಂಗ್ರೆಸ್ಸಿಗರಿಬ್ಬರು ಧರ್ಮ, ದೇವರು, ದೇವಸ್ಥಾನದ ಪಾವಿತ್ರ್ಯತೆ ಅವರು ಹಾಳು ಮಾಡ್ತಾ ಇದ್ದಾರೆ, ಜಗತ್ತಿನಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಹೀಗೆಲ್ಲ ಏನೇನೋ ಹೇಳ್ಕೊತಿದಾರ. ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದೀರಿ, ಎಚ್ಚರ. ಅಲ್ಲಿ ಜನ ತಮ್ಮ ಮಕ್ಕಳನ್ನ ಕಳ್ಕೊಂಡವರು, ಹೆಣ್ಮಕ್ಳನ್ನ ಕಳ್ಕೊಂಡವರು ಅವತ್ತು ಬೀದಿಗೆ ಬಂದಿದ್ದಾರ, ಈಗಲೂ ಬೀದಿಗೆ ಬಂದಿದ್ದಾರ. ಹೀಗೆ ಸುಳ್ಳನ್ನು ಹೇಳಬಾರ್ದು. ಯಾರು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಹುಸನೂರು SSKN ಸಕ್ಕರೆ ಕಾರ್ಖಾನೆ ಸಾಮಾನ್ಯ ಸಭೆ ಕಾರ್ಖಾನೆಯ ಬದಲಾಗಿ ಕಲಬುರಗಿ ನಗರದಲ್ಲಿ ಕರೆದಿದ್ದಕ್ಕೆ ಕಂಪನಿಯ ನಿರ್ದೇಶಕ ಶಿವರಾಜ್ ಪಾಟೀಲ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆಳಂದ ಪಟ್ಟಣದಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 12ರಂದು ಸಾಮಾನ್ಯ ಸಭೆ ಕಲಬುರಗಿಯಲ್ಲಿ ಕರೆಯಲಾಗಿದೆ. ಆದರೆ ಕಾರ್ಖಾನೆಯ ಶೇಕಡ 75ರಷ್ಟು ಶೇರ್ ಹೋಲ್ಡರ್ಗಳು ಆಳಂದ ತಾಲೂಕಿನವರೇ ಆಗಿದ್ದಾರೆ. ಮಳೆಯಿಂದಾಗಿ ಬೆಳೆ ಹಾನಿಯಾಗಿ ಸಂಕಷ್ಟದಲ್ಲಿರುವ ರೈತರು 400-500 ರೂಪಾಯಿ ಖರ್ಚು ಮಾಡಿ ಕಲಬುರಗಿಗೆ ಹೋಗುವುದು ಕಷ್ಟ. ಸಭೆಯನ್ನ ಸ್ಥಳೀಯ ಕಾರ್ಖಾನೆಯಲ್ಲೇ ಮಾಡಿದರೆ 70-80 ಸಾವಿರ ರೂಪಾಯಿಗಳಲ್ಲಿ ಮುಗಿಯುತ್ತದೆ. ಆದರೆ ಕಲಬುರಗಿಯಲ್ಲಿ ಮಾಡಿದರೆ 2-3 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ರೈತರ ಹಣ ವ್ಯರ್ಥ ಮಾಡುವ ಬದಲು ಅಧ್ಯಕ್ಷರು ಮತ್ತು MD ಪುನರ್ ಪರಿಶೀಲನೆ ನಡೆಸಿ ಸಭೆಯನ್ನ ಕಾರ್ಖಾನೆಯಲ್ಲೇ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಆಳಂದ ತಾಲೂಕಿನ SSKN ಡೈರೆಕ್ಟರ್ ನಾವು ಶಿವರಾಜ್ ಪಾಟೀಲ್ ಕೊರಳಿ ಅಂತೇಳಿ 12 ತಾರೀಕಿಗೆ GB ಮೀಟಿಂಗ್ ಇಟ್ಟರು. ಎಲ್ಲಿಟ್ರಿ? ಗುಲ್ಬರ್ಗದಾಗ ಇಟ್ಟರು. ಯಾಕಂದ್ರೆ ಇದು 3 ಸರಿ ಐತೆ ಅಲ್ಲೇ ಗುಲ್ಬರ್ಗಕ್ಕೆ ಹೇಳಿರ್ತಾರ. 75% ಆನಂದ ಮಂದಿ ಅದ ರೀ, ಶೇರ್ ಹೋಲ್ಡರ್ 75% ಆನಂದ ಮಂದಿ ಅದ. ಈಗ ರೈತರಿಗೆ ಆಲ್ರೆಡಿ ಮಳಿ ಬಂದೆಲ್ಲ ಬೆಳಿ ಹೋಗ್ಯಾವ. ಒಂದು ಮನುಷ್ಯ ಹೋಗ್ಬೇಕಾದ್ರೆ 200 ರೂಪಾಯಿ ಖರ್ಚದ ಗುಲ್ಬರ್ಗ ಹೋಗ್ಬೇಕಾದ್ರ. ಅದಕ್ಕಾಗಿ ಅಧ್ಯಕ್ಷರು ಮತ್ತು MD ಅವರು ಇದಕ್ಕೆ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಅವರು ಆನಂದಕ್ಕೆ ಇಡಬೇಕು, ಅಲ್ಲಾದ್ರೆ ಫ್ಯಾಕ್ಟ್ರಿಗೆ ಇಡ್ರಿ. ಯಾಕಂದ್ರೆ ಫ್ಯಾಕ್ಟ್ರಿ SSKN ಫ್ಯಾಕ್ಟ್ರಿದಾಗೆ ಇಡಬೇಕು ನೀವು. GB ಮೀಟಿಂಗ್ ನೀವು ಅಲ್ಲಿ ಗುಲ್ಬರ್ಗಕ್ಕೆ ಇಟ್ಟ, ಅಲ್ಲಿ ಇಟ್ಟ, ಇಲ್ಲಿಟ್ಟ ಮಾಡಬಾರ್ದು. ಅದು ಇದು ಅಧ್ಯಕ್ಷರಿಗೆ ಮತ್ತೊಮ್ಮೆ ಪರಿಶೀಲನೆ ಮಾಡೋದು ಮತ್ತೊಮ್ಮೆ ಹೇಳ್ತೇವೆ. ಅದಕ್ಕಾಗಿ ನಾವು ಡೈರೆಕ್ಟರ್ ದಿಂದ ಹೇಳಗತ್ತಿಲ್ಲ, ನಾವು ರೈತಾಗಿ ನಿಮ್ಗೆ ಹೇಳಗತ್ತೀನಿ. ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯ ರೈಲ್ವೆ ಅಂಡರ್ ಬ್ರಿಡ್ಜ್ ಬಳಿ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ವ್ಯಕ್ತಿಯೋರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದೆ. ಕಳೆದ ತಡರಾತ್ರಿ ಕೊಲೆ ನಡೆದಿದ್ದು, ಶಹಬಾದ್ ನಿವಾಸಿ ಅಂದಾಜು 50 ವರ್ಷ ವಯಸ್ಸಿನ ಸುಭಾಷ್ ಹತ್ಯೆಗೀಡಾದಂಥ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ದುಷ್ಕರ್ಮಿಗಳು ಇಲ್ಲಿಗೆ ಕರೆದು ತಂದು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಆದರೆ ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂಬಂಧ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇವಾಗಿದ್ವು ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಕಲಬುರಗಿ ನ್ಯೂಸ್ ರೌಂಡ್ ಅಪ್ನಲ್ಲಿ.